ಲಾಸ್ಟ್ವರೆಗೂ ಇದ್ರೆ ಗೊತ್ತಾಗತ್ತೆ. ಲಾಸ್ಟ್ವರೆಗೂ ಇದ್ರೆ ಗೊತ್ತಾಗತ್ತೆ ಇದು ಹೇಗ್ ತಗೋಬೇಕು ಅಂತ. ಎಷ್ಟೊಂದ್ ಜನಕ್ಕೆ ಅವಕಾಶ ಸಿಕ್ಕಿರಲ್ಲ ದುಡ್ಡು ಮಾಡ್ಬೇಕು ಅಂತಂದ್ರೆ. ಹೌದಾ? ಮತ್ತೆ ಮಾಡ್ಬೇಕು ಅಂದ್ರೆ ಹೇಗೆ ಅಂತ ದಾರಿ ಗೊತ್ತಾಗ್ತಾ ಇರಲ್ಲ. ಆದ್ರೆ ಇದೊಂದೇ ಒಂದು ಅವಕಾಶದಲ್ಲಿ ನಿಮ್ಗೆ ದಾರಿನೂ ಸಿಗತ್ತೆ, ಪ್ಲಸ್ ಅವಕಾಶನೂ ಸಿಗತ್ತೆ, ಪ್ಲಸ್ ಹೇಗ್ ಮಾಡೋದು ಅಂತ ಹೆಲ್ಪ್ ಸಪೋರ್ಟ್ ಎಲ್ಲ ಸಿಗತ್ತೆ. ಎಸ್, ಈ ಬಿಸ್ನೆಸ್ ಅನ್ನೋದು ನಿಮ್ಗೆ ಇವಾಗ ಗೊತ್ತಾಗತ್ತೆ ಹೇಗೆ ಈ ಬಿಸ್ನೆಸ್ ಅಲ್ಲಿ ನೀವು ಇನ್ಕಮ್ ಮಾಡ್ಕೋಬಹುದು ಅಂತ. ಸೊ ವಂಡರ್ಫುಲ್ ಬಿಸ್ನೆಸ್ ಈ ಒಂದು ಬಿಸ್ನೆಸ್. ಯಾಕೆ ಅಂದ್ರೆ ವೆರಿ ಸಿಂಪಲ್ ಬಿಸ್ನೆಸ್ ಅಂಡ್ ಈಸಿ ಬಿಸ್ನೆಸ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಪ್ರತಿಯೊಬ್ರು ಸಹ ಈ ಬಿಸ್ನೆಸ್ ನ ಮಾಡ್ಬೋದು. ಯಾರೆಲ್ಲ ಮಾಡ್ಬೋದು ಅಂತಂದ್ರೆ ಯೂತ್ ಇಂದ, ಲೇಡೀಸ್ ಇಂದ, ಜೆಂಟ್ಸ್, ಮತ್ತೆ ರಿಟೈರ್ಡ್ ಪರ್ಸನ್ಸ್, ಸೊ ಆಲ್ರೆಡಿ ಜಾಬ್ ಅಲ್ಲಿ ಇರೋರು, ಬಿಸ್ನೆಸ್ ಮಾಡೋರು, ಬೋಟಿಕ್ ಮಾಡೋರು ಎಲ್ಲರೂ ಸಹ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ನ ಅರ್ನ್ ಮಾಡಕ್ಕೆ ಇದನ್ನ ಈ ಬಿಸ್ನೆಸ್ ತಿಳ್ಕೊಂಡು ಮಾಡ್ಬೋದು. ಎಸ್, ಇದು ಯಾವ ತರ ವರ್ಕ್ ಆಗತ್ತೆ ಅಂತ ನೋಡೋಣ. ಎಸ್, ಇವರು ಸಮೀರ್ ಮೋದಿ ಸರ್ ಅಂತ. ಇವರೇ ಈ ಬಿಸ್ನೆಸ್ ನ ನಮ್ಗೆ ತೋರ್ಸ್ಕೊಟ್ಟಿರೋದು. ಪ್ರತಿಯೊಬ್ಬರಿಗೂ ಸಹ ಇವ್ರ ಆಸೆನೆ ಪ್ರತಿಯೊಬ್ಬ ಇಂಡಿಯನ್ಸ್ನು ಸಹ ಈ ಬಿಸ್ನೆಸ್ ಮಾಡಬೇಕು ಅಂತ, ಅವ್ರವ್ರ ಆಸೆಗಳನ್ನ ನೆರವೇರಿಸ್ಕೋಬೇಕು ಅಂತ. ಎಸ್, ಸೋಚ್ ಬದಲು ಕುತ್ಕೋ ಬದಲು ದುನಿಯಾ ಬದಲು. ಎಸ್, ಫಸ್ಟ್ ನಮ್ಮ ಥಾಟ್ಸ್, ನಮ್ಮ ಥಿಂಕಿಂಗ್ ಚೇಂಜ್ ಮಾಡ್ಕೋಬೇಕು, ಯೋಚನೆಗಳನ್ನ ಬದಲು ಮಾಡ್ಕೋಬೇಕು. ಈ ಬಿಸ್ನೆಸ್ಗೆ ಬೇಕಾಗಿರೋ ತರ ಯೋಚನೆ ಮಾಡಬೇಕು. ನಮ್ಗೆ ಎಷ್ಟೊಂದು ಗೊತ್ತಿರುತ್ತೆ, ಅದರಿಂದ ಬೇರೆದಕ್ಕೆ ಉಪಯೋಗ ಆಗಿರುತ್ತೆ. ಆದ್ರೆ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಬೇಕಾಗಿರೋ ತರ ನೀವು ಥಿಂಕಿಂಗ್ ನ ಚೇಂಜ್ ಮಾಡ್ಕೋಬೇಕು. ಫಸ್ಟ್ ನಮ್ಮನ್ನ ನಾವು ಚೇಂಜ್ ಮಾಡ್ಕೋಬೇಕು. ಆವಾಗಲೇ ಈ ಬಿಸ್ನೆಸ್ ಅಲ್ಲಿ ಪ್ರೋಗ್ರೆಸ್ ಆಗೋದು. ದುನಿಯಾ ಬದಲು ಆವಾಗ ಪ್ರಪಂಚ ಚೇಂಜ್ ಆಗತ್ತೆ, ಟ್ರಾನ್ಸ್ಫಾರ್ಮ್ ಆಗತ್ತೆ. ಸೊ ಹಾಗೆ ಯಾರೆಲ್ಲ ಈ ಮೈಂಡ್ ಸೆಟ್ ಅಲ್ಲಿ ಬಿಸ್ನೆಸ್ ಮಾಡ್ತಾರೋ ಅವರೆಲ್ಲ ಆಲ್ರೆಡಿ ಪ್ರೋಗ್ರೆಸ್ ಆಗಿದ್ದಾರೆ ಲಾಸ್ಟ್ ಅಲ್ಲಿ. ಸೊ ಆಲ್ರೆಡಿ ಪ್ರೋಗ್ರೆಸ್ ಆಗಿರೋರ್ನು ಸಹ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಎಸ್, ಇದು ಹೇಗೆ? ಆರ್ ಯು ಲಿವಿಂಗ್ ದಿ ಲೈಫ್ ಆಫ್ ಯುವರ್ ಡ್ರೀಮ್ಸ್? ಸೊ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಆಸೆಗಳಿರತ್ತೆ, ಎಷ್ಟೊಂದು ಜನ ಆಸೆಗಳ ಜೊತೆ ಸತ್ತು ಹೋಗಿರ್ತಾರೆ ಅಂತ ಹೇಳ್ಬೋದು. ಆದ್ರೆ ನಾವು ಈ ಬಿಸ್ನೆಸ್ ಮೂಲಕ ಪ್ರತಿಯೊಬ್ಬ ವ್ಯಕ್ತಿ ಸಹ ನಿಮ್ಮ ಕನಸುಗಳನ್ನ ನನ್ಸ್ ಮಾಡ್ಕೋಬಹುದು ಅಂತ ಹೇಳ್ತೀವಿ. ಅದಕ್ಕೆ ಮಾರ್ಗದರ್ಶಿಯಾಗಿ ಸಹ ಇಲ್ಲಿರೋರೆಲ್ಲರೂ ಸಹ ಗೈಡೆನ್ಸ್ ಕೊಡ್ತಾ ಇರ್ತಾರೆ. ಎಸ್, ಯಾಕೆ? ಯಾವ ತರ ಡ್ರೀಮ್ಸು? ಎಲ್ಲ ಡ್ರೀಮ್ಸು ಫುಲ್ಫಿಲ್ ಮಾಡ್ಕೋಬಹುದು. ಚಿಕ್ಕ ಡ್ರೀಮ್ ಇಂದ ದೊಡ್ಡ ಡ್ರೀಮ್ ವರೆಗೂ ಫುಲ್ಫಿಲ್ ಮಾಡ್ಕೋಬಹುದು. ಸೊ ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬರಿಗೂ ಸಹ ಒಂದು ಸ್ವಂತ ಮನೆ ತಗೋಬೇಕು ಅಂತ ಆಸೆ ಇರುತ್ತೆ. ಬಾಡಿಗೆ ಮನೆಯಲ್ಲಿರೋ ಸ್ವಂತ ಮನೆ ತಗೋಬೇಕು ಅಂತ ಆಸೆ ಇರುತ್ತೆ. ಸ್ವಂತ ಮನೆಯಲ್ಲಿರೋರು ಸೊ ಒಂದು ಬಂಗ್ಲಾ ತಗೋಬೇಕು ಅಂತ ಆಸೆ ಇರುತ್ತೆ. ಅಂತೂ ಎಲ್ರಿಗೂ ಸಹ ಆಸೆ ಇರುತ್ತೆ. ಅಥವಾ ರೆಂಟ್ ಬರೋ ತರ ಸೊ ಪ್ರಾಪರ್ಟೀಸ್ ತಗೋಬೇಕು ಅಂತ ಆಸೆ ಇರುತ್ತೆ. ಹೌದಾ ಅಲ್ವಾ? ಯಾರಿಗೆಲ್ಲ ಆಸೆ ಇದೆ ಈ ತರ ಆಸೆ? ಎಸ್ ಅಂತ ಚಾಟ್ ಮಾಡಿ ನೋಡೋಣ. ಎಸ್ 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 ಅಂತ ಚಾಟ್ ಮಾಡಿ. ಎಸ್, ಅದೇ ತರ ಸುಕ್ ಎಷ್ಟೊಂದ್ ಜನ ಎಫರ್ಟ್ ಆಗ್ತಾ ಇರ್ತಾರೆ, ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅಥವಾ ಜಾಬ್ ಮಾಡ್ತಾ ಇರ್ತಾರೆ. ಆದ್ರೆ ಟೈಮ್ ಕೊಡಕ್ಕಾಗಿರಲ್ಲ, ಫ್ಯಾಮಿಲಿಗೆ ಟೈಮ್ ಕೊಡಕ್ಕಾಗಿರಲ್ಲ, ಕ್ವಾಲಿಟಿ ಟೈಮ್ ಕೊಡಕ್ಕಾಗಿಲ್ಲ, ಬೇಕಾಗಿರೋ ಟೈಮಲ್ಲಿ ಟೈಮ್ ಕೊಡಕ್ಕಾಗಿರಲ್ಲ. ಆದ್ರೆ ಅಂತ ಸಂದರ್ಭಗಳು ಸಹ ಇರತ್ತೆ. ಅದೇ ತರ ಪ್ರತಿಯೊಬ್ಬರಿಗೂ ಸಹ ಎಜುಕೇಶನ್, ಸೊ ಮಕ್ಕಳಿಗೆ ಎಜುಕೇಶನ್ ವೆರಿ ಇಂಪಾರ್ಟೆಂಟಾ. ಎಲ್ಲ ಅಪ್ಪ ಅಮ್ಮಂದ್ರಿಗೂ ಸಹ ಒಳ್ಳೆ ಸ್ಕೂಲಲ್ಲಿ ಸೇರಿಸ್ಬೇಕು, ಒಳ್ಳೆ ಎಜುಕೇಶನ್ ಕೊಡಬೇಕು, ಕ್ವಾಲಿಟಿ ಎಜುಕೇಶನ್, ಹೆಲ್ತಿ ಎಜುಕೇಶನ್ ಕೊಡಬೇಕು ಅಂತ ಆಸೆ. ಆ ತರ ಕೊಡಬೇಕು ಅಂದಾಗ ಸೊ ಅದೇ ತರ ಫೀಸು ಇರತ್ತೆ. ಸಾವಿರಾರು ರೂಪಾಯಿ ಇರತ್ತಾ? ಇಲ್ಲ, ಇವಾಗ ಲಕ್ಷ ಲಕ್ಷ ರೂಪಾಯಿ ಇರತ್ತೆ. ಪ್ಲೇ ಹೋಮ್ಗೆ ಎಷ್ಟು ಲಕ್ಷ ಕೊಡ್ಬೇಕಾಗಿರತ್ತೆ. ಹೌದಾ ಅಲ್ವಾ? ಎಸ್, ಎಸ್ ಅಂದ್ರೆ ಚಾಟ್ ಮಾಡಿ. ಎಸ್ ಎಸ್ ಅಂತ ಚಾಟ್ ಮಾಡಿ ನೋಡೋಣ. ಎಸ್, ಸೊ ಅದೇ ತರ ರೆಕಗ್ನಿಷನ್, ಪ್ರತಿಯೊಬ್ಬರಿಗೂ ಸಹ ರೆಕಗ್ನಿಷನ್ ತುಂಬಾ ಇಷ್ಟ. ಸೊ ಯಾರಿಗೆ ರೆಕಗ್ನಿಷನ್ ಇಷ್ಟ ಇಲ್ಲ? ಫಾರ್ ಎಕ್ಸಾಂಪಲ್, ಒಂದು ಮದ್ವೆಗೆ ಹೋಗಿರ್ತೀವಿ, ಆವಾಗ ನಾವು ಎಲ್ಲರೂ ಸಹ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿರ್ತೀವಿ. ನೆಕ್ಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ ಅವ್ರ ಆಲ್ಬಮ್ ಅಲ್ಲಿ ನೋಡ್ತಾ ಇದ್ದಾಗ ಸೊ ಯಾರ್ದು ನಾವು ಫಸ್ಟ್ ಹುಡುಕ್ತೀವಿ?
ಫಸ್ಟ್ ನಮ್ಮ ಫೋಟೋ ಎಲ್ಲಿದೆ, ನಾನು ಹೆಂಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂತ ಆಸೆ ಇರತ್ತೆ. ಅದೇ ತರ ಪ್ರತಿಯೊಬ್ಬರಿಗೂ ಸಹ ಚಿಕ್ಕವರಿಂದ ದೊಡ್ಡವರವರೆಗೂ ರೆಕಗ್ನಿಷನ್ ತುಂಬಾ ಇಷ್ಟ. ನೀವು ಗ್ರೇಟ್ ಅಂದ್ರೇನೆ ಎಷ್ಟು ಮುಖದಲ್ಲೇ ಎಷ್ಟು ಖುಷಿ ಕಾಣುತ್ತಲ್ವಾ, ಆ ತರ ಸನ್ಮಾನ ಮಾಡಿಸ್ಕೋಬೇಕು ಅಂತ ಆಸೆ ಇರುತ್ತೆ. ಇವಾಗ ಎಷ್ಟೊಂದು ಜನ ಸನ್ಮಾನಗಳು ಪ್ರತಿ ವಿಷಯಕ್ಕೂ ಮಾಡ್ತಾ ಇರ್ತಾರೆ. ಆ ತರ ಈ ಎಲ್ರಿಗೂ ಸಹ ಸನ್ಮಾನ ಮಾಡಿಸ್ಕೋಬೇಕು ಅನ್ನೋದು ಖುಷಿ ಇರತ್ತೆ. ವರ್ಲ್ಡ್ ಟೂರ್ಸ್. ಸೊ ಪ್ರತಿಯೊಬ್ರು ಇವಾಗ ಮುಂಚೆ ವರ್ಲ್ಡ್ ಟೂರ್ ಅನ್ನೋದು ನಾವು ಟಿವಿಯಲ್ಲೋ ಅಥವಾ ಡಿಸ್ಕವರಿ ಚಾನೆಲ್ ಅಲ್ಲೋ ನೋಡ್ಬೇಕಾಗತ್ತೆ. ಆದ್ರೆ ಇವಾಗ ಎಂತವರು ಸಹ ವರ್ಲ್ಡ್ ಟೂರ್ ಹೋಗ್ಬೇಕು ಅಂತ ಬಾಯ್ ಬಿಟ್ಟು ಹೇಳ್ತಾ ಇರ್ತಾರೆ. ಹೊಸದಾಗಿ ಮದುವೆ ಆಗಿರೋರಂತೂ ವರ್ಷಕ್ಕೆ 2 ಸತಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಸೊ ಆ ತರ ಹೆಂಗೆ ಪ್ರಾಪರ್ಟಿ ಪ್ಲಾನ್ ಮಾಡ್ತಾರೆ, ಅವಾಗ ವರ್ಲ್ಡ್ ಟೂರ್ಗೂ ಸಹ ಪ್ಲಾನ್ ಮಾಡೋ ತರ ಜಮಾನ ಬಂದಿದೆ. ಫ್ಯಾನ್ಸಿ ಕಾರ್ಸ್, ಇದೆಲ್ಲ ಸಹ ಆಸೆ ಇದೆಯಾ? ಇದೆಲ್ಲ ಸಹ ಎಲ್ರಿಗೂ ಆಸೆ ಇದೆಯಾ? ಎಸ್, ಫ್ಯಾನ್ಸಿ ಕಾರ್ ಇದೆ ಮೇಡಮ್, ನಮ್ಗೇನಕ್ಕೆ ಅಂತ ಅನ್ಸತ್ತಾ? ಇಲ್ಲ, ಇನ್ನೊಂದು ಕಾರು, ಇನ್ನೊಂದು ಚೆನ್ನಾಗಿರೋ ಕಾರು, ಸ್ಮಾಲ್ ಕಾರ್ ಇದೆ, ದೊಡ್ಡ ಕಾರ್, ಫ್ಯಾನ್ಸಿ ಕಾರ್ ತಗೋಬೇಕು ಅಂತ. ಅಥವಾ ಆಲ್ರೆಡಿ ಒಳ್ಳೆ ದೊಡ್ಡ ಕಾರ್ ಇತ್ತು, ಲಕ್ಸುರಿ ಪ್ರೀಮಿಯಂ ಕಾರ್ ಅಂದ್ರೆ ಕಾಮೆಟ್ ತರ ಸ್ಮಾಲ್ ಕಾರ್ ಬೇಕು ಅಂತ. ಅಂತೂ ಮನೆಯಲ್ಲಿ ಎಷ್ಟು ಜನ ಇದೀವೋ ಅಷ್ಟು ವೆಹಿಕಲ್ಸ್ ಇರ್ಬೇಕು ಅಂತ ಜಮಾನ ಇವಾಗ. ಹೌದಾ ಅಲ್ವಾ? ನಿಜನ ಅಲ್ವಾ? ಈ ನಿಜ ಆದ್ರೆ ಎಸ್ ಚಾಟ್ ಮಾಡಿ ನೋಡೋಣ. ಎಸ್ ಎಸ್ ಅಂತ ಚಾಟ್ ಮಾಡಿ. ಎಸ್, ಇದೆಲ್ರಿಗೂ ಇದೆಯಾ? ಇಲ್ಲ ನನ್ಗೆ ಇದಿದೆ ಅಥವಾ ಇದಿಲ್ಲ ಅಂತ ಇಲ್ಲ, ಎಲ್ರಿಗೂ ಎಲ್ಲ ಇರತ್ತೆ. ಆದ್ರೆ ಇದು ನನ್ಗಾಗತ್ತಾ, ಈ ನನ್ಗ್ ಬರ್ತಾ ಇರೋ ಜಾಬ್ ಅಲ್ಲಿ ಆಗತ್ತಾ ಅನ್ನೋ ಕ್ವಶನ್ ಮಾರ್ಕ್ ಇರೋದ್ರಿಂದ ಅದನ್ನ ನಾವು ಮುಚ್ಚಿಟ್ಟಿರ್ತೀವಿ. ಹೌದಾ ಅಲ್ವಾ? ಎಸ್. ಸೊ ಈ ತರ ಡ್ರೀಮ್ಸ್ ನ ಡಿಸೈರ್ಸ್ ಆಗಿ ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ನೋಡೋಣ. ಆರ್ ಯು ಓಪನ್ ಟು ಚೇಂಜ್? ಸೊ ಇದೆಲ್ಲ ಇಷ್ಟೊತ್ತು ನೀವು ನೋಡಿರೋ ಡ್ರೀಮ್ಸು ನಿಮ್ಮ ಡ್ರೀಮ್ಸು. ಸೊ ನಿಮ್ಗೆ ಆಗ್ಬೇಕು ಅಂತಂದ್ರೆ ಸೊ ಅದಕ್ಕೆ ಚೇಂಜ್ ಆಗಕ್ಕೆ ರೆಡಿ ಇದ್ದೀರಾ? ಚೇಂಜ್ ಚೇಂಜ್ ಆಗಕ್ಕೆ ರೆಡಿ ಇದ್ದೀರಾ ಅಂತಂದ್ರೆ ಫಸ್ಟ್ ಏನು? ಸೊ ನೀವ್ ಏನ್ ಕೆಲಸ ಮಾಡ್ತಾ ಇದ್ರೋ ಅದೇ ತರ ಕೆಲಸ ಮಾಡ್ತಾ ಇದ್ರೆ ಅದೇ ರಿಸಲ್ಟ್ ಬರುತ್ತೆ. ಆದ್ರೆ ಈ ಒಂದು ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಕೊಳಕ್ಕೆ ಚೇಂಜ್ ಆದ್ರಿ ಅಂದ್ರೆ, ಅದಕ್ಕೆ ಬೇಕಾಗಿರೋ ಕೆಲ್ಸಗಳು ಮಾಡಿದ್ರಿ ಅಂದ್ರೆ ಆವಾಗ ನಿಮ್ಮ ಕನಸುಗಳು ನನ್ಸಾಗತ್ತೆ. ಯು ಆರ್ ಆಲ್ರೆಡಿ ಸ್ಪೆಂಡಿಂಗ್ ಆನ್ ಡೈಲಿ ನೀಡ್ಸ್, ಬಟ್ ವಾಟ್ ಇಫ್ ದಟ್ ಎಕ್ಸ್ಪೆಂಡಿಚರ್ ಕುಡ್ ಆಲ್ಸೋ ಅರ್ನ್ ಯು ಇನ್ಕಮ್? ನಿಮ್ಮ ಖರ್ಚುಗಳು ನಿಮ್ಗೆ ಇನ್ಕಮ್ ತಂದ್ಕೊಟ್ರೆ ಹೇಗಿರತ್ತೆ? ಚೆನ್ನಾಗಿರತ್ತಲ್ವಾ? ಸೊ ಎವ್ರಿ ಮಂತ್ ನೀವು ನಿಮ್ ಮನೆಗೆ ಬೇಕಾರೋದೆಲ್ಲ ಸಹ ಖರ್ಚು ಮಾಡ್ತಾ ಇರ್ತೀರಾ. ಆ ಖರ್ಚೇ ಇನ್ಕಮ್ ಆಗಿ ಕನ್ವರ್ಟ್ ಆಗ್ಬಿಟ್ರೆ ಖುಷಿ ಆಗತ್ತಲ್ವಾ?